SC/ST ಮೀಸಲಾತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಸ್ಟೇಟ್ಮೆಂಟ್ ಒಂದನ್ನ ಕೊಟ್ಟಿದೆ. ಅವರಿಗೇಕೆ ಮೀಸಲಾತಿ? ಸುಪ್ರೀಂ ಕೋರ್ಟ್ ಬಿಗ್ ಪ್ರಶ್ನೆ ಮಾಡಿದೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದವರಿಗೂ ಕೂಡ ಬೇಕಾ ಮೀಸಲಾತಿ? SC/ST ಮೀಸಲಾತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ವೆರಿ ಬಿಗ್ ಸ್ಟೇಟ್ಮೆಂಟ್. ಅಪ್ಪ ಅಮ್ಮ ಇಬ್ರು ಕೂಡ IAS, ಅವರ ಮಕ್ಕಳಿಗೂ ಕೂಡ ಬೇಕಾ ರಿಸರ್ವೇಶನ್? ಮೀಸಲಾತಿಯಿಂದ ಸಾಮಾಜಿಕ ಸ್ಥಿತಿಗತಿ ಬದಲಾವಣೆ ಕಂಡ ಕುಟುಂಬಗಳು, ಮೀಸಲಾತಿಯ ದುರ್ಲಾಭ ಪಡಿತಾ ಇದ್ದವರಿಗೆ ಸುಪ್ರೀಂ ಕೋರ್ಟ್ ಕರೆ. ಮೀಸಲಾತಿ ಅವರಿಗೂ ಕೂಡ ಮುಂದುವರೆಸಿದ್ರೆ AWSಗೆ ಕ್ರಿಮಿಲಿಯರ್ಗೆ ಏನು ವ್ಯತ್ಯಾಸ ಇರುತ್ತೆ ಪ್ರಶ್ನೆ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಖಾರವಾದ ಪ್ರಶ್ನೆಯನ್ನ ಮುಂದಿಡ್ತಾ ಇದೆ. ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಗಮನಿಸಿ ಅಂತ ಹೇಳ್ತಾ ಇರುವಂತದ್ದು ಜಸ್ಟಿಸ್ BV ನಾಗರತ್ನ, ಜಸ್ಟಿಸ್ ಉಜ್ವಲ್ ಭುಯಾನ್ ಅವರಿದ್ದ ಪೀಠದ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಸೊ OBC ಕ್ರಿಮಿಲೇಯರ್ ರಿಸರ್ವೇಶನ್ ವಿಚಾರವಾಗಿ ದಾಖಲಾದಂತಹ ಅರ್ಜಿಗಳ ವಿಚಾರಣೆ. SC/ST ಮೀಸಲಾತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ವೆರಿ ಬಿಗ್ ಸ್ಟೇಟ್ಮೆಂಟ್ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಈ ಒಂದು ರಿಸರ್ವೇಶನ್ಗಳಾಗಿರ್ಬೋದು, ಮೀಸಲಾತಿಯ ವಿಚಾರಗಳಾಗಿರ್ಬೋದು, ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ಥಿತಿಗತಿಗಳನ್ನ ಬದಲಾವಣೆ ಕಂಡಿರಬಹುದು ಕುಟುಂಬಗಳು. ಬಟ್ ಅದನ್ನ ಮಿಸ್ಯೂಸ್ ಆಗ್ತಾ ಇದೆಯಾ? ಅದು ದುರ್ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆಯಾ? ಹೀಗಂತ ಸ್ಟೇಟ್ಮೆಂಟ್ ಯಾಕೆ ಬಂತು? ಖಾರವಾದಂತಹ ಪ್ರಶ್ನೆಯನ್ನ ಮುಂದಿಡ್ತಾ ಇದೆ. ಆರ್ಥಿಕವಾಗಿ ಮುಂದುವರಿತಾ ಇದ್ದಾರೆ, ಏನೋ ಒಂದು ಅವರಿಗೆ ಹೆಲ್ಪ್ ಆಗಬೇಕು, ಎಕನಾಮಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು, ಸಮಸ್ಯೆಗಳು ಬಗೆಹರಿಬೇಕು, ಉಪಯೋಗ ಆಗಬೇಕು ಅಂತಲೇ ಅಲ್ವಾ ಮೀಸಲಾತಿಗಳನ್ನ ಕೊಡೋದು. ಸೊ ಆರ್ಥಿಕವಾಗಿ ಮುಂದುವರಿತಾ ಇದ್ದಾರೆ, ಮಿಸ್ಯೂಸ್ ಆಗ್ತಾ ಇದೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದಿರೋರ್ಗೂ ಕೂಡ ಮೀಸಲಾತಿ ಬೇಕಾ? ಅಪ್ಪ ಅಮ್ಮ ಇಬ್ರು ಕೂಡ IAS, ಅವರ ಮಕ್ಕಳಿಗೂ ಕೂಡ ರಿಸರ್ವೇಶನ್ ಬೇಕಾ? ಮೀಸಲಾತಿಯಿಂದ ಸಾಮಾಜಿಕ ಸ್ಥಿತಿಗತಿ ಬದಲಾವಣೆ ಕಂಡಂತಹ ಕುಟುಂಬಗಳಿದೆ. ಮೀಸಲಾತಿ ವ್ಯವಸ್ಥೆಯಿಂದ ಹೊರಗೆ ಬರೋದು ಒಳಿತು, ಹೊರಬನ್ನಿ. ಮೀಸಲಾತಿಯ ದುರ್ಲಾಭ ಪಡಿತಾ ಇರೋರಿಗೆ ಸುಪ್ರೀಂ ಕರೆ ನೀಡಿರುವಂಥದ್ದು. ಸೊ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಎಲ್ಲಿ ಮೀಸಲಾತಿ ದುರ್ಲಾಭವನ್ನ ಪಡೆದುಕೊಳ್ತಾ ಇದೆ? ಸುಪ್ರೀಂ ಕೋರ್ಟ್ ಖಾರವಾದ ಪ್ರಶ್ನೆಯನ್ನ ಮುಂದಿಡ್ತಾ ಇರುವಂತದ್ದು. ಆರ್ಥಿಕವಾಗಿ ಮುಂದುವರಿತಾ ಇದ್ದಾರೆ. ಜಸ್ಟಿಸ್ BV ನಾಗರತ್ನ, ಜಸ್ಟಿಸ್ ಉಜ್ವಲ್ ಭುಯಾನ್ ಅವರಿಂದ ಪೀಠದ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. OBC ಕ್ರಿಮಿಲೇಯರ್ ರಿಸರ್ವೇಶನ್ ವಿಚಾರವಾಗಿ ದಾಖಲಾಗಿರುವಂತಹ ಅರ್ಜಿಗಳ ವಿಚಾರಣೆ ಕೂಡ ನಡೆದಿರುವಂಥದ್ದು. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರಾಘವ್ ಸೂರ್ಯ ಸರ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್, SC/ST ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಒಂದು ಖಾರವಾದ ಪ್ರಶ್ನೆಯನ್ನ ಮುಂದಿಡ್ತಾ ಇರುವಂತದ್ದು. ಮೀಸಲಾತಿಯ ದುರ್ಲಾಭ ಪಡಿತಾ ಇರೋರಿಗೆ ಸುಪ್ರೀಂ ಕೋರ್ಟ್ ಬರೆ ಎಳಿತಾ ಇದೆ ಅನ್ನುವಂಥದ್ದು. ಸೊ ನೀವ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಪ್ಡೇಟ್ಸ್ ಕೊಡೋದಾದ್ರೆ, ಅಂಡ್ ಈ ರೀತಿಯಾಗಿ ಹೇಳಿರುವಂತದ್ದು ಸರಿನಾ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ವೆಲ್ ರೋಜಾ, ನೀವು ಕರೆಕ್ಟಾಗಿ ಹೇಳಿದ್ರಿ. ಖಾರವಾಗಿ ಹೇಳ್ತಾ ಇದ್ದಾರೆ. ಖಾರವಾಗಿ ಅನ್ನೋ ಪ್ರಶ್ನೆ ನಾವು ಇಟ್ಕೊಳ್ಬೇಕಾಗಿದೆ. ಯಾವಾಗಿದು ಬರುತ್ತೆ? ಒಂದು ಸಮಾಜ ಅಂತ ಹೇಳಿದಾಗ ಅದರಲ್ಲಿ ಸಮಾನತೆ ಅನ್ನೋದು ಬರುತ್ತೆ, ಸಮಾಜ ಅಂತ ಹೇಳೋದು ಬರುತ್ತೆ. ಈಗ ರಿಸರ್ವೇಷನ್ ಇರೋದು ಬರೀ ಆರ್ಥಿಕ ವಿಚಾರಕ್ಕೆ ಅಷ್ಟೇ ಅಲ್ಲ, ಸಾಮಾಜಿಕ ಕಳಂಕವನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿಯೂ ಕೂಡ ಈ ವಿಚಾರ ಸದ್ದು ಮಾಡುತ್ತೆ. ಈಗ OBC ಕ್ರಿಮಿಲೇಯರ್ ಲಾಜಿಕ್ ಅಂದರೆ ಅಲ್ಲಿ ಇದೆ ಅಲ್ವಾ? ಅದೇ ನಿಯಮವನ್ನ ಇಲ್ಲಿ ಯಾಕೆ ಅಳವಡಿಸ್ಕೊಳ್ಬಾರ್ದು? ಹೌದಲ್ವಾ? ದರ್ ಇಸ್ ಅ ಮೀನಿಂಗ್. ಯಾಕಂತ ಹೇಳಿದ್ರೆ ಬಡವನಿಗೆ ಮಾತ್ರ ಗೊತ್ತು ಆರ್ಥಿಕ ಬೆಲೆ ಏನು ಅಂತ ಹೇಳಿ. ಅದೇ ರೀತಿಯಾಗಿ ಹಿಂದುಳಿದ ಸಮಾಜದಲ್ಲಿರುವಂಥ ಅನೇಕರು
ಅವರಿಗೆ ಯಾವ ಜಾತಿ ಅಂತ ಹೇಳ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ. ಆ ಒಂದು ಕಳಂಕ ಕೂಡ ತೊಡೆದು ಹಾಕಬೇಕಾದಂಥ ಒಂದು ಅನಿವಾರ್ಯತೆಯಲ್ಲಿ ಸೃಷ್ಟಿಯಾಗಿದೆ. ಅದರ ಜೊತೆಗೆ ಈ ಅಸಮಾನತೆ ಅನ್ನೋದಿದೆಯಲ್ಲ, ಅದು ತಮ್ಮ ಜೀವನದಲ್ಲಿ ಎಷ್ಟೇ ಪ್ರತಿಭೆಗಳಿದ್ರೂ ಕೂಡ ಅದನ್ನ ಅದುಮಿಟ್ಟು ತಮ್ಮ ಜೀವನವೇ ನಾವು ಹುಟ್ಟಿದ್ದೇ ವೇಸ್ಟು ಅನ್ನುವ ಅನೇಕ ವಿಚಾರಧಾರೆಗಳು ಬಂದಿರೋದನ್ನು ಕೂಡ ನೋಡ್ತಾ ಇರ್ತೀವಿ. ಅಂಥ ನೊಂದಂಥವ್ರನ್ನ ನೋಡ್ತಾ ಇರ್ತೀವಿ. ಹಾಗಾಗಿ ಅವರೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ಪ್ರಶ್ನೆ ಅದು ಬರೀ ನ್ಯಾಯಮೂರ್ತಿಗಳ ಪ್ರಶ್ನೆ ಅಷ್ಟೇ ಅಲ್ಲ, ಹಲವು ದಮನಿತರ ಪ್ರಶ್ನೆ. ನಿಜ. ಯಾಕಂತ ಹೇಳಿದ್ರೆ ಇಲ್ಲಿ ಸವಲತ್ತುಗಳನ್ನು ಯಾವ ಕಾರಣಕ್ಕೆ ಮಾಡ್ತಾರೆ? ಎಲ್ಲರಿಗೂ ಕೂಡ, ಅಂದ್ರೆ ಒಂದು ಸಮಾಜದಲ್ಲಿ ಇರುವಂಥ ಕೆಳ ಸಮುದಾಯದವನಿಗೂ ಕೂಡ ಆ ಅಗತ್ಯ ಸೌಲಭ್ಯಗಳು ಸಿಗಬೇಕು. ಈಗ SC/ST ಯಲ್ಲೂ ಕೂಡ ಈಗ ಪ್ರಸ್ತಾಪ ಆಗ್ತಾ ಇರೋ ವಿಚಾರ ತೆಗೆದುಕೊಳ್ಳೋಣ. ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಸ್ಕೆಡ್ಯೂಲ್ಡ್ ಟ್ರೈಬ್, ಅಲ್ಲಿ ಬರೀ ಉನ್ನತ ವರ್ಗದವರಿಗೆ ಕೊಟ್ಬಿಟ್ರೆ, ಐ ಮೀನ್ ಆರ್ಥಿಕವಾಗಿ ಸಬಲರಾಗಿರೋರೆ ಮತ್ತೆ ಅದೇ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಈಸ್ ದೇರ್ ಎನಿ ಮೀನಿಂಗ್? ಅದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅದೇ ಸಮುದಾಯದ ಇನ್ನುಳಿದಂಥ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂಥವ್ರಿಗೆ ಅದು ಅನುಕೂಲ ಆಗ್ಬೋದು. ಇದರಲ್ಲಿ ಎರಡು ವಿಚಾರಗಳನ್ನ ನೋಡಬೇಕು. ಅಂದ್ರೆ ಒಂದು, ಇಂತಹ ಒಂದು ನಿಯಮ ಪಾಲನೆ ಆಗಬೇಕು, ಅದರ ಜೊತೆಗೆ ಸ್ವಯಂ ಪ್ರೇರಿತರಾಗಿ ಮಾಡಬೇಕು. ಅಷ್ಟು ಜ್ಞಾನ ಇಲ್ವೇನ್ರಿ? ನಮ್ಮ ಹತ್ರ ಈಗ ಸೌಲಭ್ಯಗಳು ಇದ್ದಾವೆ, ನಾವು ಬಲಾಢ್ಯರಾಗಿದ್ದೇವೆ. ಹಿಂಗಿರುವಾಗ ಯಾಕೆ ನಾವು ಅದನ್ನ ಬೇರೆಯವ್ರಿಗೂ ಕೂಡ ತಲುಪಿಸುವಂತ ಕೆಲಸ ಮಾಡಬಾರ್ದು? ಅವರು ಕೂಡ ಮನುಷ್ಯರು, ಮಾನವೀಯತೆ ದೃಷ್ಟಿಯನ್ನ, ಆ ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳೋಕ್ಕೂ ಕೂಡ ಈ ಒಂದು ಸಂದರ್ಭ ಅಥವಾ ಕೋರ್ಟ್ ಏನು ಪ್ರಶ್ನೆ ಮಾಡಿದೆ ಅದು ಬಹಳ ಸಮಯೋಚಿತವಾಗಿದೆ ಅಂತ ಹೇಳ್ಬೋದು. ಈಗ OBCಯಲ್ಲಿ ಯಾವ ರೀತಿ ಕ್ರಿಮಿಲೇಯರ್ ಲಾಜಿಕ್ ಅಪ್ಲೈ ಆಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಯಾಕೆ ಮಾಡಬಾರ್ದು ಅನ್ನೋದು ಪ್ರಶ್ನೆ. ಇನ್ನೊಂದು ವಿಚಾರ ನೀವು ನೋಡ್ಬೋದು, EWS ಅಂತ ಕರಿತೀವಿ, ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕವಾಗಿ ಹಿಂದುಳಿದ ವಿಭಾಗ ಅಂತ ಬಂದಾಗ ಇವತ್ತಿನ ಈ ಪ್ರಶ್ನೆ ದೊಡ್ಡ ಮಟ್ಟದ ಧ್ವನಿ ಆಗ್ಲಿ ಅನ್ನೋದು ಕೋರ್ಟ್ನ ಪ್ರಮುಖ ಆಶಯ ಅಂತ ಅನ್ಸುತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈಗ ದಯೆಯೇ ಧರ್ಮದ ಮೂಲವಯ ಅಂತ ಹೇಳೋದಿರ್ಬೋದು, ಮಾನವ ಜನ್ಮ ಶ್ರೇಷ್ಠ ಅಂತ, ಇವೆಲ್ಲವೂ ಕೂಡ ಇದೇ ವಿಚಾರಕ್ಕೆ ಬರೋದು. ಸಂವಿಧಾನದ ನಿಜವಾದ ಆಶಯ ಈಡೇರೋದು ಈ ಕಾರಣಕ್ಕೆ. ಇಲ್ಲಿ ಸಮಾನತೆ ಬರಬೇಕು, ಸ್ವಯಂ ಪ್ರೇರಿತರಾಗಿ ಯಾರೆಲ್ಲ ಸೌಲಭ್ಯಗಳನ್ನ ಬಳಸ್ಕೊಂಡಿದ್ದಾರೆ ಆಲ್ರೆಡಿ, ನಾವು ಇನ್ನು ಮುಂದೆ ಬಳಸ್ಕೊಳ್ಳಿದಿಲ್ಲ ಅಂತ ಆ ಒಂದು ನಿರ್ಧಾರಕ್ಕೆ ಬರಬೇಕಾದಂಥ ಒಂದು ಅನಿವಾರ್ಯತೆ ಮತ್ತು ಒಂದು ಕಾಮನ್ ಸೆನ್ಸ್ ಮತ್ತು ಅದು ಸ್ವಯಂ ಪ್ರೇರಿತರಾಗಿ ಬರಬೇಕು ಅನ್ನೋದು ಕೋರ್ಟ್ನ ಪ್ರಮುಖ ಆಶಯ ಆಗಿರಬಹುದು ಅಂತ ನನ್ನ ಅನಿಸಿಕೆ ಮತ್ತು ಹಲವರ ಅಭಿಪ್ರಾಯ ಆಗಿರಬಹುದು ಅನ್ನೋದು ನನ್ನ ಒಂದು ನಂಬಿಕೆ. ರೋಜಾ, ರೈಟ್, ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಅಂದ್ರೆ ಕೋರ್ಟ್ನ ಮೇನ್ ಆಶಯ ಏನಾಗಿರುತ್ತೆ, ಯಾಕಾಗಿ ಖಾರವಾದಂತಹ ಪ್ರಶ್ನೆಯನ್ನ ಮುಂದಿಟ್ರು, ಅದರಿಂದ ಆಗುವಂತಹ ಒಳಿತುಗಳೇನು, ಅಂದ್ರೆ ಯಾರೆಲ್ಲ ಹಿಂದುಳಿದ ವರ್ಗಗಳಿದ್ದಾರೆ ಸೊ ಅವರಿಗೆ ಆಗ್ತಾ ಇರುವಂತಹ ಫೆಸಿಲಿಟೀಸ್, ಬೆನಿಫಿಟ್ಸ್ ಏನ್ ಕೊಡ್ತಾ ಇದೆ, ನಿಜಕ್ಕೂ ಅದರಿಂದ ಉಪಯುಕ್ತ ಆಗ್ತಾ ಇದೆಯಾ, ಇನ್ನೂ ಹಿಂದುಳಿದಂಥವ್ರಿಗೆ ಆಗುವಂತಹ ಲಾಭಗಳೇನು, ಸೊ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತಹ ಸಂಕ್ಷಿಪ್ತವಾದಂತಹ ವಿವರಣೆ ಸಿಕ್ತು.